ರಾಜ್ಯದಲ್ಲಿ ಬೆಲೆ ಏರಿಕೆಯ ಭೂತ ಬೆನ್ನು ಬಿಡದೆ ಜನರನ್ನ ಕಾಡ್ತಾ ಇದೆ. ಈ ವರ್ಷದ ಆರಂಭದಿಂದ ಅಂತೂ ತಿಂಗಳಿಗೆ ಒಂದು ವಸ್ತುವಿನ ಹೈಕ್ ಅಂತೂ ನಿಶ್ಚಿತ ಅನ್ನೋ ರೀತಿಯಲ್ಲಿ ಸರ್ಕಾರ ನಡ್ಕೊಳ್ತಾ ಇದೆ. ಈ ಬೆನ್ನಲ್ಲೇ ಜನರ ಕನಸಿನ ವಸ್ತು ಒಂದರ ರೇಟ್ ಕೂಡ ಏರಿಕೆ ಆಗುವ ಸಾಧ್ಯತೆ ಇದೆ. ಯಾವುದಕ್ಕೋಸ್ಕರ ಈ ಹೈಕ್ ಅನ್ನೋದರ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಹೊಸ ಕಾರು ಬೈಕ್ ಖರೀದಿದಾರರಿಗೆ ಶಾಕ್. ಏಪ್ರಿಲ್ನಿಂದ ಹೊಸ ಆಟೋ, ಕಾರು, ಬೈಕ್ ದರ ಏರಿಕೆ. ಉಕ್ಕಿನ ದರ ಏರಿಕೆ ಎಫೆಕ್ಟ್, ವಾಹನಗಳ ಬೆಲೆ ದುಬಾರಿ. ನೀವೇನಾದ್ರೂ ಹೊಸ ಕಾರ್, ಆಟೋ, ಬೈಕ್ ಖರೀದಿ ಮಾಡುವ ತವಕದಲ್ಲಿದ್ರೆ ಈ ಸ್ಟೋರಿಯನ್ನ ನೀವು ನೋಡ್ಲೇಬೇಕು. ಕಾರಣ ನಿಮ್ಮ ಕನಸಿನ ವಾಹನಗಳ ಖರೀದಿ ಮಾಡಬೇಕಾದ್ರೆ ಏಪ್ರಿಲ್ನಿಂದ ನೀವು ಹೆಚ್ಚುವರಿ ಹಣ ನೀಡಿ ಖರೀದಿ ಮಾಡಲೇಬೇಕು. ಏಪ್ರಿಲ್ ತಿಂಗಳಿಂದ ಹೊಸ ವಾಹನಗಳ ಬೆಲೆ ಪ್ರತಿ ವಾಹನದ ಮೇಲೆ 4% ದರ ಏರಿಕೆಯಾಗಲಿದ್ದು, ತಯಾರಿಕಾ ಕಂಪನಿಗಳು ಹೊಸ ವಾಹನಗಳ ದರ ಏರಿಕೆ ಬಗ್ಗೆ ಮಾಹಿತಿ ನೀಡಿವೆ. ಹೌದು, ಉಕ್ಕಿನ ದರ ಹೆಚ್ಚಳ, ವಿದೇಶಿ ಆಮದು, ತಯಾರಿಕಾ ವೆಚ್ಚ ಹೆಚ್ಚಳವೇ ಬೆಲೆ ಏರಿಕೆಗೆ ಕಾರಣ ಎನ್ನಲಾಗ್ತಿದೆ. ಹೀಗಾಗಿ ಇದೇ ಏಪ್ರಿಲ್ನಿಂದಲೇ ಕಾರು, ಬೈಕ್, ಆಟೋ ದರ 4% ಏರಿಕೆಯಾಗುವ ಸಾಧ್ಯತೆ ಇದೆ. ಎಲ್ಲ ವಾಹನ ತಯಾರಿಕಾ ಕಂಪನಿಗಳು ದರ ಏರಿಕೆ ಮಾಡಲು ತೀರ್ಮಾನ ಮಾಡಿದೆ. ಟೂ ವೀಲರ್ ಮೇಲೆ 2%, ಕಾರಿನ ಮೇಲೆ 4% ದರ ಏರಿಕೆಯಾಗಲಿದೆ. 1 ಲಕ್ಷ ರೂಪಾಯಿ ಟೂ ವೀಲರ್ ಖರೀದಿ ಮಾಡಿದ್ರೆ 2 ರಿಂದ 3 ಸಾವಿರ, 2 ಲಕ್ಷ ರೂಪಾಯಿ ವಾಹನ ಖರೀದಿ ಮಾಡಿದ್ರೆ 5 ರಿಂದ 6 ಸಾವಿರ. ಹೀಗೆ ವಾಹನಗಳ ಬೆಲೆ ಹೆಚ್ಚಾದಂತೆ ದರವು ಏರಿಕೆಯಾಗ್ತಾ ಹೋಗಲಿದೆ. ಏಪ್ರಿಲ್ 1ನೇ ತಾರೀಕಿಂದ ದರ ಹೆಚ್ಚಾಗುತ್ತೆ. ಕಮಾಡಿಟಿ ಪ್ರೈಸಸ್ ಜಾಸ್ತಿ ಆಗೋದ್ರಿಂದ, ಅಂದ್ರೆ ಸ್ಟೀಲ್ ಉತ್ಪಾದನಾ ಘಟಕಗಳಿಂದ ಬರುವಂತಹ ಸ್ಟೀಲ್ಗಳಾಗಿರ್ಬೋದು, ಎಲೈ ವೀಲ್ಗಳಾಗಿರ್ಬೋದು, ಅಥವಾ ಟೈರ್ ಪ್ರೊಡಕ್ಷನ್ಗೆ ಉಪಯೋಗಿಸುವಂಥ ರಬ್ಬರ್ ಐಟಮ್ಸ್ಗಳಾಗಿರ್ಬೋದು, ಇಂಥ ಐಟಮ್ಸ್ಗಳನ್ನೆಲ್ಲ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರಲ್ಲಿ ಕಮಾಡಿಟಿ ಐಟಮ್ಸ್ ಅಂತ ಹೇಳ್ತಾರೆ. ಇದರದ್ದೆಲ್ಲ ದರ ಬದಲಾವಣೆ ಆಗೋದ್ರಿಂದ ಆಗ್ಬಿಟ್ಟು ವಾಹನಗಳ ಮೇಲೆ ದರ ಹೆಚ್ಚಿಗೆ ಆಗುತ್ತೆ. ಇದು ಮುಂದಿನ ದಿನ ಇಷ್ಟೇ ಆಗುತ್ತೆ ಅಂತ ನಾವು ಹೇಳೋಕ್ಕೂ ಆಗಲ್ಲ. ಇನ್ನು ಎಲೆಕ್ಟ್ರಾನಿಕ್ ಗೂಡ್ಸ್ಗಳದ್ದು ಏನಾದ್ರು ಬದಲಾವಣೆ ಆದಲ್ಲಿ ಅದು ಹೆಚ್ಚು ಕಡಿಮೆ ಆಗುವಂಥ ಚಾನ್ಸಸ್ಗಳು ಇದೆ. ಇನ್ನು 5 ಲಕ್ಷ ರೂಪಾಯಿ ಇರುವ ಎಕ್ಸ್ ಶೋರೂಮ್ ಕಾರಿನ ಮೇಲೆ 15 ರಿಂದ 20 ಸಾವಿರ ರೂಪಾಯಿವರೆಗೆ ದರ ಏರಿಕೆ ಆಗಲಿದೆ. 10 ಲಕ್ಷ ರೂಪಾಯಿಯ ಕಾರು ಖರೀದಿ ಮಾಡಿದ್ರೆ 30 ರಿಂದ 40 ಸಾವಿರ ರೂಪಾಯಿವರೆಗೆ ಏರಿಕೆಯಾಗಲಿದೆ. ಇದು ಕೇವಲ ಕೆಲ ಕಾರುಗಳಿಗೆ ಮಾತ್ರ ಸೀಮಿತ ಅಲ್ಲ. ಸಾಮಾನ್ಯ ಮಧ್ಯಮ ವರ್ಗ ಬಳಸುವ ಕಾರಿನಿಂದ ಹಿಡಿದು ಕೋಟಿ ಬೆಲೆಯ ಕಾರಿನವರೆಗೂ ಅನುಗುಣವಾಗಿ ದರ ಏರಿಕೆಯಾಗಲಿದೆ. ಇದು ಹೆಚ್ಚಾಗಿ ಕಾರು, ಆಟೋ ನಂಬಿ ಜೀವನ ಸಾಗಿಸೋ ಚಾಲಕರ ಮೇಲೆ ಹೆಚ್ಚು ಹೊರೆಯಾಗುವ ಸಾಧ್ಯತೆ ಇದೆ. ಜೊತೆಗೆ ಕನಸಿನ ಕಾರು ಖರೀದಿ ಮಾಡಬೇಕು ಅನ್ನುವ ಮಧ್ಯಮ ವರ್ಗದ ಜನರ ಕನಸು ಕೂಡ ಕೊಂಚ ದುಬಾರಿಯಾಗಲಿದೆ. ನೋಡಿ, ಈಗ ಇದರಲ್ಲಿ ಬಂದ್ಬಿಟ್ಟು ಮಾರುತಿಯವರು ಮತ್ತು ಮಹೇಂದ್ರದವರು, ಹೋಂಡೆಯವರು, ಇವರು ಮಧ್ಯಮ ವರ್ಗಕ್ಕೆ ತಗೊಳ್ಳುವಂಥ ವಾಹನಗಳನ್ನು ತಯಾರು ಮಾಡ್ತಿದ್ದಾರೆ. ಎಕಾನಮಿ ಮಾಡೆಲ್ ವೆಹಿಕಲ್ ಅಂತ, ಅದು ಲೆಸ್ ದೆನ್ 4 ಮೀಟರ್ ಲೆಂತ್ ವೆಹಿಕಲ್ಗಳೆಲ್ಲ ಅವರ ಕೈಯಲ್ಲಿದೆ. ಅದೆಲ್ಲವೂ ಕೂಡ 12 ಲಕ್ಷದಿಂದ 12.5 ಲಕ್ಷ ರೂಪಾಯಿಗೆ ನಮಗೆ ಎಕ್ಸ್ ಶೋರೂಮ್ ಪ್ರೈಸಲ್ಲಿದೆ. ಸಾಧಾರಣ 11.5 ಲಕ್ಷಕ್ಕೆ ಎಕ್ಸ್ ಶೋರೂಮ್ ಪ್ರೈಸ್ ಸಿಗ್ತಾ ಇದ್ದಂಥ ಗಾಡಿ ಇವತ್ತು ನಿಮಗೆ ಕಡಿಮೆ ಅಂದರೂ 40,000 ರೂಪಾಯಿ ಜಾಸ್ತಿ ಆಗುತ್ತೆ. ಮಹೀಂದ್ರ ಪ್ರಾಡಕ್ಟ್ ಆಗಿರ್ಬೋದು, ಟೊಯೋಟಾ ಪ್ರಾಡಕ್ಟ್ ಆಗಿರ್ಬೋದು, ಟಾಟಾ ಪ್ರಾಡಕ್ಟ್ ಆಗಿರ್ಬೋದು, ಅಥವಾ ಮಾರುತಿಯವರ ಪ್ರಾಡಕ್ಟ್ ಆಗಿರ್ಬೋದು, ಇದೆಲ್ಲ ನಮ್ಮ ದೇಶೀಯ ಉತ್ಪಾದನಾ ಘಟಕಗಳಿರುವಂಥ ವಾಹನಗಳು. ಇವರೆಲ್ಲರೂ 4% ಜಾಸ್ತಿ ಮಾಡ್ತಾ ಇದ್ದಾರೆ. 3%, 4% ಎವರೇಜ್ ಮಾಡ್ತಾ ಇದ್ದಾರೆ. ಸ್ವಸಹಾಯ ಪದ್ಧತಿಯಿಂದ ವ್ಯಾಪಾರ ಮಾಡುವಂಥ ಟ್ಯಾಕ್ಸಿ ಉದ್ಯಮದಲ್ಲಿ ಇನ್ನೇ ಇರುವವನಿಗೆ ತುಂಬ ಕಷ್ಟ ಆಗ್ಬೋದು ಅಂತ ನಾನು ಹೇಳ್ತೀನಿ. ಒಟ್ಟಾರೆ ದುಬಾರಿ ದುನಿಯಾಗೆ ಇದೀಗ ಹೊಸ ಕಾರು, ಆಟೋ, ಬೈಕ್ಗಳು ಸೇರ್ಪಡೆಯಾಗ್ತಿದ್ದು, ಹೊಸ ವಾಹನಗಳ ಖರೀದಿಗೆ ಪ್ಲಾನ್ ಮಾಡ್ತಿರೋರೆಲ್ಲ ಈ ತಿಂಗಳೇ ಖರೀದಿ ಮಾಡಿದ್ರೆ ಸಾವಿರಾರು ರೂಪಾಯಿ ಹಣ ಉಳಿಸಬಹುದು. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.